ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸನ್ನ ಚುರುಕುಗೊಳಿಸಲಾಗ್ತಾ ಇದೆ. ಕೇರಳ, ದುಬೈ ಕಡೆ ಮುಖ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ರಾಯ್ ರಿಯಲ್ ಎಸ್ಟೇಟ್ ವ್ಯವಹಾರ ಸಂಬಂಧ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಕೇರಳದಲ್ಲಿ ರಾಯ್ ನಡೆಸ್ತಾ ಇದ್ದಂತಹ ಪ್ರಾಜೆಕ್ಟ್ ಸಂಬಂಧ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ದುಬೈನಲ್ಲೂ ಕೂಡ ತನ್ನ ವ್ಯವಹಾರದ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ರು ರಾಯ್ ಅವರು. ಹೀಗಾಗಿ ಈ ಎರಡೂ ತನಿಖೆಗೆ ಎಸ್ಐಟಿ ಟೀಮ್ ನಿರ್ಧಾರವನ್ನ ಮಾಡ್ತಾ ಇದೆ. ನಿನ್ನೆ ನಡೆದಂತಹ ಎಸ್ಐಟಿ ಅಧಿಕಾರಿಗಳ ಸಭೆಯಲ್ಲಿ ಈ ಒಂದು ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗ್ತಾ ಇದೆ. ಒಂದು, ಕರ್ನಾಟಕದಲ್ಲೂ ಕೂಡ ತನಿಖೆ ಮುಂದುವರಿತಾ ಇದೆ. ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸಿಜೆ ರಾಯ್ ಅವರ ಕಚೇರಿಯಲ್ಲಿ ಒಂದಷ್ಟು ಕಡತಗಳು ಅವರಿಗೆ ಸಿಕ್ಕಿದೆ. ಒಂದಷ್ಟು ಮಾಹಿತಿಯನ್ನು ಕೂಡ ಈಗಾಗಲೇ ಕಲೆ ಹಾಕಿದ್ದಾರೆ. ಬಟ್ ಆದರೆ ಇಲ್ಲಿ ಸಿಕ್ಕಿರುವಂತಹ ಮಾಹಿತಿಯನ್ನು ಗಮನಿಸ್ತಾ ಹೋಗೋದಾದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಆಧಾರಗಳು ಸಿಕ್ಕಿಲ್ಲ ಅಂತ ಹೇಳಿಕೊಳ್ಳುವಂತಹ ದಾಖಲೆಗಳು ಸಿಕ್ಕಿಲ್ಲ. ಹಾಗಾಗಿ ಕೇರಳದಲ್ಲೂ ಕೂಡ ಅವರು ವ್ಯವಹಾರವನ್ನು ಮಾಡ್ತಾ ಇದ್ರು. ಮೂಲ ಕೇರಳ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೇರಳದಲ್ಲೂ ಕೂಡ ಅವರು ಆಫೀಸನ್ನು ತೆರೆದಿದ್ರು, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಕೂಡ ಮಾಡ್ತಾ ಇದ್ರು ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಕೇರಳದಲ್ಲೂ ಕೂಡ ತನಿಖೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಇನ್ನು ದುಬೈನಲ್ಲೂ ಕೂಡ ತನಿಖೆಯನ್ನು ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದೆ ಟೀಮ್. ದುಬೈ ಹಾಗೂ ಕೇರಳದಲ್ಲಿ ಪ್ರಾಪರ್ಟಿ ಹೊಂದಿರುವಂತಹ ಸಿಜೆ ರಾಯ್ ಆತ್ಮಹತ್ಯೆಗೂ ಮುನ್ನ ದುಬೈನಿಂದ ಬಂದಿದ್ದಂತಹ ಸಿಜೆ ರಾಯ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಎರಡೂ ಕಡೆಯಲ್ಲೂ ಕೂಡ ತನಿಖೆಯನ್ನು ಮಾಡಬೇಕು. ಒಂದಷ್ಟು ಅವರ ಈ ದುಬೈನಲ್ಲಿ ಏನು ವ್ಯವಹಾರವನ್ನು ಮಾಡ್ತಾ ಇದ್ರು ಅಲ್ಲೇ ಒಂದಷ್ಟು ಲ್ಯಾಪ್ಟಾಪ್ ಇದೆಯಂತೆ, ಅವ್ರದ್ದು ಒಂದಷ್ಟು ಡಾಕ್ಯುಮೆಂಟ್ಸ್ ಇದೆಯಂತೆ, ಅದನ್ನು ಕೂಡ ತರಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ.